ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಸಿಕ್ಕಾಪಟ್ಟೆ ತಾರಕಕ್ಕೇರಿದೆ. ಇನ್ನೇನು ಕ್ಲೈಮ್ಯಾಕ್ಸ್ ಹಂತಕ್ಕೂ ಕೂಡ ಬಂದು ತಲುಪಿದೆ. ಈ ಪವರ್ ಶೇರಿಂಗ್ ಫೈಟ್ ನಡುವೆ ಪ್ರಿಯಾಂಕ್ ಖರ್ಗೆ ದಿಲ್ಲಿ ಯಾತ್ರೆಯನ್ನ ಬೆಳೆಸಿದ್ದಾರೆ. ನಿನ್ನೆ ಬಿಕೆ ಹರಿಪ್ರಸಾದ್, ಇವತ್ತು ಪ್ರಿಯಾಂಕ್ ಖರ್ಗೆ ರಾಹುಲ್ ಅವರನ್ನ ಭೇಟಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಸಚಿವ ಪ್ರಿಯಾಂಕ್ ಖರ್ಗೆ ಚರ್ಚೆಯನ್ನ ಮಾಡಿದ್ರು. ಸುಮಾರು 1 ಗಂಟೆಗಳ ಕಾಲ ರಾಹುಲ್ ಗಾಂಧಿ ಜೊತೆ ಪ್ರಿಯಾಂಕ್ ಖರ್ಗೆ ಚರ್ಚೆಯನ್ನು ನಡೆಸಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಯನ್ನ ತಲುಪುವ ಮೊದಲೇ ಬಿಕೆ ಹರಿಪ್ರಸಾದ್, ಪ್ರಿಯಾಂಕ್ ಖರ್ಗೆಗೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಕ್ಕಿತ್ತು. ಆದರೆ ನೀವು ಅಂದ್ಕೊಳ್ಬಹುದು, ಏನ್ರಿ ಅವ್ರು ರಾಹುಲ್ ಗಾಂಧಿನ ಮೇಟ್ ಮಾಡಿದ್ರೆ ಏನಾಯ್ತು ಅಂತ. ಇಲ್ಲೇ ಇರೋದು ವಿಚಾರ. ಪ್ರಿಯಾಂಕ್ ಖರ್ಗೆ ಬಿಕೆ ಹರಿಪ್ರಸಾದ್ಗೆ ಸಿಗ್ತಾ ಇರುವಂತ ರಾಹುಲ್ ಗಾಂಧಿ ಭೇಟಿ ಮಾಡುವಂತ ಅವಕಾಶ ಇಲ್ಲಿವರೆಗೂ ಡಿಸಿಎಂ ಡಿಕೆಶಿಗೆ ಮಾತ್ರ ಸಿಗ್ತಾ ಇಲ್ಲ. ರಾಹುಲ್ ಗಾಂಧಿ ನಡೆ ಬಹಳ ನಿಗೂಢವಾಗಿದೆ. ಹೈಕಮಾಂಡ್ ಏನು ರಣತಂತ್ರ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಈಗ ಆಲ್ರೆಡಿ ಕುರ್ಚಿ ಕದನ, ಪವರ್ ಶೇರಿಂಗ್ ವಿಚಾರ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂತ ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಕಾಂಗ್ರೆಸ್ಗೆ ತೂಚಿ ಅಂತ ಇದ್ದಾರೆ. ಅಧಿಕಾರವನ್ನ ನೆಟ್ಟಗೆ ಮಾಡೋದು ಬಿಟ್ಟು ಇವರು ತಮ್ಮ ಕುರ್ಚಿಗೋಸ್ಕರ ಒದ್ದಾಡ್ತಾ ಇದ್ದಾರೆ. ಕುರ್ಚಿಗೋಸ್ಕರ ಏನೆಲ್ಲ ನಡೆಸ್ತಾ ಇದ್ದಾರೆ. ಸಿದ್ದು ಬಣದ ನಾಯಕರಿಗೆ ಮಾತ್ರ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಸಿಗ್ತಾ ಇದೆ, ಬೇರೆ ಯಾರಿಗೂ ಸಿಗ್ತಾ ಇಲ್ಲ. ಡಿಕೆಶಿ ಬಣದ ನಾಯಕರಿಗೆ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ ರಾಹುಲ್ ಗಾಂಧಿ. ಪವರ್ ಶೇರಿಂಗ್ ಕ್ಲೈಮ್ಯಾಕ್ಸ್ ಡಿಕೆ ಮೇಲೆ ಮುನಿಸ್ಕೊಂಡಿದ್ದಾರ ರಾಹುಲ್. 2 ಬಾರಿ ದೆಹಲಿಗೆ ಹೋಗಿ ಬಂದ್ರು, ಭೇಟಿಗೆ ಸಮಯ ಕೊಡ್ತಾ ಇಲ್ಲ ರಾಹುಲ್. ಇತ್ತೀಚಿನ ಬೆಳವಣಿಗೆಯಿಂದ ಕಾಂಗ್ರೆಸ್ ಹೈಕಮಾಂಡ್ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿದೆ, ಫುಲ್ ತಲೆನೋವಿನಲ್ಲಿದೆ. ಬಹಳ ಸುಲಭವಾಗಿ ಸಿದ್ದರಾಮಯ್ಯನವರ ಬಣದವರು ಯಾರೇ ಹೋದ್ರೂ, ಡಿಕೆ ಶಿವಕುಮಾರ್ ಬಣದವರು ಹೋದ್ರೂ ರಾಹುಲ್ ಗಾಂಧಿ ಇಲ್ಲಿ ಅಪಾಯಿಂಟ್ಮೆಂಟ್ ಕೊಡ್ತಾ ಇರೋದು ಕೇವಲ ಸಿದ್ದರಾಮಯ್ಯ ಅವರ ಬಣದವರಿಗೆ ಮಾತ್ರ. ಡಿಕೆ ಶಿವಕುಮಾರ್ ಬಣದ ನಾಯಕರಿಗೆ ರಾಹುಲ್ ಗಾಂಧಿ ತಮ್ಮ ಸಮಯವನ್ನ ನೀಡ್ತಾ ಇಲ್ಲ, ಭೇಟಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಬಣ ಬಿಡಿ, ಸ್ವತಃ ಡಿಕೆ ಶಿವಕುಮಾರ್ 2 ಸಲ ಡೆಲ್ಲಿಗೆ ಹೋದ್ರೂ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಇದು ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣವಾಗಿರೋದು. ಜೊತೆಗೆ ಏನ್ ನಡೀತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಬಿಕೆ ಹರಿಪ್ರಸಾದ್, ಪ್ರಿಯಾಂಕ್ ಖರ್ಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಆಲ್ಮೋಸ್ಟ್ 1-1.5 ಗಂಟೆಗಳ ಕಾಲ ಚರ್ಚೆ ಮಾಡ್ತಾರೆ. ಆದರೆ ಡಿಕೆ ಶಿವಕುಮಾರ್ಗೆ ಮಾತ್ರ ಭೇಟಿಗೆ ಅವಕಾಶ ಕೊಡೋದಿಲ್ಲ. ಡಿಕೆ ಶಿವಕುಮಾರ್ಗೆ ಉತ್ತರ ಕೊಡಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಮೇಲೆ ಏನಾದರೂ ಮುನಿಸ್ಕೊಂಡ್ರ ರಾಹುಲ್ ಗಾಂಧಿ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಸೊ ಹಲವಾರು ಪ್ರಶ್ನೆಗಳಿದ್ದಾವೆ. ಉತ್ತರ ಒಂದೇ, ಏನಾದರೂ ಆಗಲಿ ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೊಂದು ಸ್ಪಷ್ಟತೆಯನ್ನು ಕೊಡಬೇಕಾಗುತ್ತೆ. ರಾಜ್ಯದ ಡೆವಲಪ್ಮೆಂಟ್ಗಳ ಬಗ್ಗೆ ಕೂಡ ರಾಹುಲ್ ಗಾಂಧಿ ಅಸಮಾಧಾನಿತರಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಬಟ್ ಇವಾಗ ಬೇಜಾರು ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ. 2.5 ವರ್ಷಗಳ ಹಿಂದೆ 4 ಗೋಡೆಯ ಮಧ್ಯೆ ಒಂದು 5-6 ಜನರ ನಡುವೆ ಏನು ಚರ್ಚೆ ಆಗಿತ್ತು ಅದು ಇವಾಗ ಹೊರಗಡೆ ಬರ್ತಾ ಇದೆ. ಅದನ್ನ ಬಗೆಹರಿಸುವಲ್ಲಿ ಹೈಕಮಾಂಡ್ ಸೋತ್ ಹೋಗ್ತಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಹೈಕಮಾಂಡ್ ಬದುಕಿದೆಯಾ ಸತ್ತಿದೆಯಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಬಿಕಾಸ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲೆ ಹೇಳಿದ್ರೆ ರಾಹುಲ್ ಗಾಂಧಿ ಮೇಲೆ ಹೇಳ್ತಾರೆ, ರಾಹುಲ್ ಗಾಂಧಿ ಅವರು ಖರ್ಗೆ ಅವ್ರ ಮೇಲೆ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಹೈಕಮಾಂಡ್ ಯಾರು ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ. ನೋಡಿ, ಬಿಕೆ ಹರಿಪ್ರಸಾದ್ ಹಾಗೂ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಿಕ್ಕಂತ ಅವಕಾಶ ಡಿಕೆ ಶಿವಕುಮಾರ್ಗೆ ಸಿಕ್ಕಿಲ್ಲ. ಇಲ್ಲಿ ಡಿಕೆ ಶಿವಕುಮಾರ್ ಪ್ರತಿ ಸಲ ಹೇಳ್ತಾ ಇರ್ತಾರೆ, ಶ್ರಮಕ್ಕೆ ತಕ್ಕಂತ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ. ಎಲ್ಲೋ ಯಾವುದೋ ಒಂದು ಮೂಲೆಯಲ್ಲಿ ಹಲವಾರು ಕಾರಣಗಳಿಂದ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಯಾಕೋ ಮನಸ್ಸು ಮಾಡ್ತಾ ಇಲ್ಲ ಅನ್ನುವಂಥ ವಿಚಾರಗಳು ಇಲ್ಲಿ ಬೆಳಕಿಗೆ ಬರ್ತಾ ಇದೆ. ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯನವ್ರನ್ನ ಕುರ್ಚಿಯಿಂದ ಕೆಳಗಡೆ ಇಳಿಸೋದು ಅಷ್ಟು ಸುಲಭ ಅಲ್ಲ. ಸಿದ್ದರಾಮಯ್ಯ ಅವರು ತಾವೇ ಕುರ್ಚಿ ಬಿಡ್ಕೊಡ್ಬೇಕೇ ಹೊರತು ಬೇರೆ ಯಾರು ಬಲವಂತವಾಗಿ ಅವರನ್ನ ಸೀಟಿಂದ ಇಳಿಸೋದು ಅಷ್ಟು ಸುಲಭದ ಮಾತಲ್ಲ. ಅದರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ರೆ ನಾನು ಕುರ್ಚಿ ಬಿಟ್ಕೊಡ್ತೀನಿ ಅಂತ ಸಿಎಂ ಹೇಳ್ತಿದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡು ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ಇಳಿಸಿ ಡಿಕೆ ಶಿವಕುಮಾರನ್ನ ಸಿಎಂ ಮಾಡಲಿಕ್ಕೆ ಯಾಕೋ ಮನಸ್ಸು ಮಾಡದಂತೆ ಕಾಣಿಸ್ತಾ ಇಲ್ಲ. ಈಗಲೂ ಕೂಡ ಸಿಬಿಐ ಹಾಗೂ ಇಡಿಗೆ ಡಿಕೆ ಶಿವಕುಮಾರ್ ಮೇಲೆ ಕಣ್ಣಿರುವಂಥ ವಿಚಾರ ಇರಬಹುದು ಅಥವಾ ಹಲವಾರು ವಿಚಾರಗಳು ಇದಕ್ಕೆ ಕಾರಣ ಆಗಿದೆ. ನಮ್ಮ ದೆಹಲಿ ಕರೆಸ್ಪಾಂಡೆಂಟ್ ಸಂತೋಷ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಬಿಕೆ ಹರಿಪ್ರಸಾದ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ಅವಕಾಶ ಸಿಗುತ್ತೆ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡೋದಕ್ಕೆ, ಆದರೆ ಡಿಕೆ ಶಿವಕುಮಾರ್ಗೆ ಅವಕಾಶ ಸಿಗೋದಿಲ್ಲ. ಸೊ ದೆಹಲಿಯಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಸಂತೋಷ್? ಸಿಂಧೂರ, ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ 2-3 ಬಾರಿ ಬಂದರೂ ಕೂಡ ಯಾವುದೇ ರೀತಿಯಾದಂತಹ ರಾಹುಲ್ ಗಾಂಧಿ ಭೇಟಿಗೆ ಸಮಯವನ್ನು ಕೇಳಿಲ್ಲ.
ಒಂದು ವೇಳೆ ಕೇಳಿದ್ರೆ ಬಹುತೇಕ ಕೊಡುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದಾಗಿತ್ತು. ಆದ್ರೆ ಹರಿಪ್ರಸಾದ್ ಹರಿಯಾಣದ ಉಸ್ತುವಾರಿ ಆಗಿರೋದ್ರಿಂದ ಹರಿಯಾಣಕ್ಕೆ ಸಂಬಂಧಪಟ್ಟಂತ ರಾಜಕೀಯ ವಿದ್ಯಮಾನಗಳ ಜೊತೆಗೆ ಕರ್ನಾಟಕದಲ್ಲಿ ಏನೇನಾಗ್ತಿದೆ, ಸದ್ಯಕ್ಕೆ ನಡೀತಿರುವಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿಗಳನ್ನ ಸಹಜವಾಗಿ ರಾಹುಲ್ ಗಾಂಧಿ ಪಡೆದುಕೊಂಡಿರುವಂತದರ ಬಗ್ಗೆ ಚರ್ಚೆ ಆಗ್ತಿದೆ. ಸಹಜವಾಗಿ ಮಾಹಿತಿಗಳನ್ನ ಹರಿಪ್ರಸಾದ್ ನೀಡಿರುವುದಕ್ಕೆ ಸಾಧ್ಯವಿದೆ. ಒಂದು ಕಡೆಗೆ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನೋದರ ಬಗ್ಗೆ ತೀವ್ರ ಗತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಹೈಕಮಾಂಡ್ ಯಾವ ರೀತಿಯ ನಿಲುವುಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಕೂಡ ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಒಂದು ಬೆಳವಣಿಗೆ ಆಗಿರುವಂತದನ್ನು ಗಮನಿಸಬೇಕು. ಒಂದು ವೇಳೆ ಸರ್ಕಾರ ರಚನೆ ಆಗುವಂತಹ ಸಂದರ್ಭದಲ್ಲಿ 4 ಜನರ ನಡುವೆ 4 ಗೋಡೆಗಳ ನಡುವೆ ನಡೆದಿರುವಂತದ್ದು ಸುರ್ಜೇವಾಲಾ, ವೇಣುಗೋಪಾಲ್, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್. ವೇಣುಗೋಪಾಲ್ ನಿವಾಸದಲ್ಲಿ ನಡೆದಂತಹ ಚರ್ಚೆ ಏನಿತ್ತು ಈ ಹಿಂದೆ 2.5 ವರ್ಷದ ಹಿಂದೆ, ಆ ಮಾತಿನ ಪ್ರಕಾರವಾಗಿ ಒಂದು ವೇಳೆ ನಡೆದುಕೊಳ್ತಾರೆ ಅನ್ನುವಂಥದ್ದಾದ್ರೆ ಹೈಕಮಾಂಡ್ ಸದ್ಯ ಇದೀಗ ಅದನ್ನ ಜಾರಿಗೆ ತರುವಂತಹ ಒಂದು ಸಮಯ ಬಂದಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಹಾಗಾಗಿಯೇ ಡಿಕೆ ಶಿವಕುಮಾರ್ ಬಣದ ಬಹುತೇಕ ಶಾಸಕರುಗಳೇನಿದ್ದಾರೆ ಹಂತ ಹಂತವಾಗಿ ದೆಹಲಿಯ ಪರ್ಯಟನೆ ನಡೆಸ್ತಾ ಇದ್ದಾರೆ. ಕಳೆದ ವಾರ ಸುಮಾರು 8 ರಿಂದ 10 ಜನ ಶಾಸಕರು ದೆಹಲಿ ಪರ್ಯಟನೆ ನಡೆಸಿದ್ರು. ಇದೀಗ ಮತ್ತೊಂದು ಬ್ಯಾಚ್ ಬಂದಿರುವಂತದ್ದು. ನಿನ್ನೆಯಿಂದ ದೆಹಲಿಯಲ್ಲಿ ಬೀಡನ್ನು ಬಿಟ್ಟಿದ್ದಾರೆ. ಇವತ್ತು ಸಂಜೆ ವೇಳೆಗೆ ಮತ್ತೆ 10 ಶಾಸಕರ ಬಣ ದೆಹಲಿಯನ್ನ ರೀಚ್ ಆಗ್ತಾ ಇದೆ. ಹೈಕಮಾಂಡ್ ಮಟ್ಟದ ನಾಯಕರುಗಳನ್ನು ಭೇಟಿಯಾಗುವಂಥದ್ದು, ಒತ್ತಡ ಹಾಕುವಂಥದ್ದು, ಈ ಹಿಂದೆ ಹೈಕಮಾಂಡ್ ಕೊಟ್ಟಿರುವಂತಹ ಮಾತಿನಂತೆ ನಡೆದುಕೊಳ್ಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿಕೊಳ್ಳುವಂತಹ ಪ್ರಯತ್ನಕ್ಕೆ ಇದೀಗ ಡಿಕೆ ಶಿವಕುಮಾರ್ ಅವರ ಬಣ ಮುಂದಾಗ್ತದೆ. ಅಲ್ಲಿಗೆ ಒಂದು 30 ಜನ ಶಾಸಕರು ದೆಹಲಿ ಪರ್ಯಟನೆ ನಡೆಸಿದಂತೆ ಆಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್, ರಾಹುಲ್ ಗಾಂಧಿ 4 ಜನರ ಸಮಯವನ್ನು ಕೂಡ ಕೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ದೆಹಲಿಯಲ್ಲೇ ಇದ್ದಾರೆ. ಶಾಸಕರುಗಳನ್ನು ಭೇಟಿಯಾಗೋದು ತೀರಾ ಕಡಿಮೆ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ದೆಹಲಿಯಲ್ಲಿಲ್ಲ, ಇಬ್ಬರು ಕೂಡ. ಆದ್ರೆ ಖರ್ಗೆ ಈಗಷ್ಟೇ ದೆಹಲಿಗೆ ಆಗಮಿಸಿದ್ದಾರೆ. ತಮ್ಮ ನಿವಾಸಕ್ಕೆ ಐಜಿಐ ವಿಮಾನ ನಿಲ್ದಾಣದಿಂದ ನೇರವಾಗಿ ಹೋಗ್ತಾ ಇದ್ದಾರೆ. ಸಂಜೆ ವೇಳೆಗೆ ಶಾಸಕರುಗಳನ್ನು ಭೇಟಿಯಾಗುವ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ಆದರೆ ಯಾವ ರೀತಿಯಾದಂತ ಒಂದು ಅವರಿಗೆ ಒಂದು ಸಂದೇಶವನ್ನ ಖರ್ಗೆ ಕೊಡ್ತಾರೆ, ಕರ್ನಾಟಕದಲ್ಲೇ ಭೇಟಿ ಆಗಬಹುದಾಗಿತ್ತಲ್ಲ, ಇಲ್ಲಿ ಬಂದು ಭೇಟಿಯಾಗುವಂತಹ ಅವಶ್ಯಕತೆ ಇದೆಯಾ? ಈ ರೀತಿಯ ಚರ್ಚೆಗಳು ನಡೆಯುವ ಸಾಧ್ಯತೆಗಳಿರುತ್ತೆ. ಒಂದು ವೇಳೆ ಇಲ್ಲಿ ಬಂದಿರುವಂತಹ ಶಾಸಕರುಗಳ ಮನವಿಗೆ, ಒತ್ತಾಯಕ್ಕೆ ಹೈಕಮಾಂಡ್ ಮಣಿಯುತ್ತಾ ನಾಳೆ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಇದೆಲ್ಲದಕ್ಕೂ ಕೂಡ ಕ್ಲೈಮ್ಯಾಕ್ಸ್ ಅಂತ ನಾಳೆ ಇರುವಂತದ್ದು ಸಿಂಧೂರ. ಯಾಕೆಂತ ಹೇಳಿದ್ರೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಇಬ್ಬರು 1-to-1 ಮಾತುಕತೆಯನ್ನು ನಡೆಸುವ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಇವತ್ತು ತಡರಾತ್ರಿಯ ವೇಳೆಗೆ ದೆಹಲಿಗೆ ವೇಣುಗೋಪಾಲ್ ಕೂಡ ಆಗಮಿಸ್ತಾರೆ. ನಾಳೆ 11 ಗಂಟೆ ಅಥವಾ 12 ಗಂಟೆಗೆ ಸಭೆಗೆ ಈಗಾಗಲೇ ಸಮಯವನ್ನು ಕೂಡ ನಿಗದಿ ಮಾಡಲಾಗ್ತಾ ಇದೆ. 3 ಜನ ಸಭೆಯನ್ನ ನಡೆಸಲಿದ್ದಾರೆ. ಕರ್ನಾಟಕದ ಈ ಒಂದು ವಿದ್ಯಮಾನಗಳ ಬಗ್ಗೆ ಯಾವ ರೀತಿಯ ನಿಲುವುಗಳನ್ನು ತೆಗೆದುಕೊಳ್ಬೇಕು, ಅಂತಿಮ ಸ್ವರೂಪವನ್ನು ಕೊಡಬೇಕಾಗತ್ತೆ. ಮುಖ್ಯಮಂತ್ರಿ ಬದಲಾವಣೆಯನ್ನ ಮಾಡಬೇಕಾ, ಸಿದ್ದರಾಮಯ್ಯನವರು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್? ಡಿಕೆ ಶಿವಕುಮಾರ್ ಅವರನ್ನ ಆ ಒಂದು ಕುರ್ಚಿಗೆ ಕೂರಿಸಬೇಕು ಅಥವಾ ಬೇರೆ XYZ ನಾಯಕರುಗಳನ್ನ ಕೂರಿಸಬೇಕಾ? ಈ ರೀತಿಯಾದಂತಹ ನಿಲುವುಗಳನ್ನು ತೆಗೆದುಕೊಳ್ಬೇಕು ಅಥವಾ ಸಂಪೂರ್ಣ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕಾ? ಈ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಸಾಧ್ಯತೆಗಳನ್ನ ನಾಳೆ ಕೊನೆಯ ಹಂತದಲ್ಲಿ ನಿರೀಕ್ಷೆ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ಈ ರೀತಿಯಾದಂತಹ ಚರ್ಚೆಗಳು ಇರುವಂತದ್ದು ಸಹಜ. ಆದ್ರೆ ಶಾಸಕರ ಬೆಂಬಲವನ್ನು ಅಂತ ಕೇಳುವಂತದ್ದು ಒಂದು ಕಡೆ ಆದ್ರೆ, ಪಕ್ಷ ಹೈಕಮಾಂಡ್ ಯಾವ ನಿಲುವುಗಳನ್ನು ತೆಗೆದುಕೊಳ್ಳುತ್ತೆ, ಹೈಕಮಾಂಡ್ ಅಷ್ಟೊಂದು ವೀಕ್ನೆಸ್ ಆಗಿದೆಯಾ? ಈ ರೀತಿಯ ಚರ್ಚೆಗಳು ಈಗಾಗಲೇ ದೊಡ್ಡ ಮಟ್ಟದಲ್ಲಿ. ಥ್ಯಾಂಕ್ ಯು ಸಂತೋಷ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.